ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ಇವತ್ತು ನಮ್ಮ ಮನೆ ಬಂದಿದ್ದೇನೆ ನೋಡಿ. ಇದು ತುಂಬ ಸೆಕೆ ಅಲ್ವಾ, ಇವಾಗ ತುಂಬಾ ಬಿಸಿಲು ಕೂಡ ಇದೆ. ಹಾಗಾಗಿ ನೋಡಿ ಜಿಮ್ಮಿ ಕೂಡ ಇದೆ ನೋಡಿ, ನೋಡ್ತಾ ಉಂಟು. ಇದು ನಾವು ಎಲ್ಲಿ ಹೋಗ್ತೇವೆ ನಮ್ಮ ಹಿಂದ್ಗಡೆನೇ ಬರ್ತದೆ ಅದು. ನೋಡಿ ಮನೆ ಸುತ್ತ ಎಷ್ಟು ತಂಪಾಗಿದೆ ಅಲ್ವಾ. ಸೊ ತುಂಬಾ ಮರ ಇರೋದ್ರಿಂದ, ಆ್ಯಕ್ಚುಲಿ ಇದು ಮಾವಿನ ಮರ ನೋಡಿ, ಇಲ್ಲಿ ಕಾಣ್ತಾ ಇದೆ ಎಲ್ಲ ಕಟ್ಟೆ ಕಟ್ಟಿಟ್ಟದು. ಆ ಮಾವಿನ ಮರ ನಾವು ತೆಗಿಬೇಕು ಅಂದ್ಕೊಂಡಿದ್ವಿ, ಪ್ಲಾನಲ್ಲಿತ್ತು ಮನೆ ಕಟ್ಟಬೇಕಾದ್ರೆ. ಸುಮ್ಮನೆ ಬೇಡ ಎದುರುಗಡೆ ಮರ ಅಂತ ಹೇಳಿ. ಬಟ್ ಇವಾಗ ಅನ್ನಿಸ್ತಾ ಇದೆ ಮರ ತೆಗೆಯದೇ ಇದ್ದದ್ದು ಒಳ್ಳೆಯದೇ ಆಯಿತು ಅಂತೇಳಿ. ಯಾಕಂದರೆ ಅಷ್ಟು ಬಿಸಿಲಿದೆ ನೋಡಿ, ಮರ ಇರೋದ್ರಿಂದ ತುಂಬಾ ತಂಪಲ್ಲಿದೆ. ನಾವು ಮನೆ ಕಟ್ಟಿದೆ ತಡ, ಇಲ್ಲೊಂದು ಹಕ್ಕಿ ಮರಿ ಕೂಡ ಬಂದುಬಿಟ್ಟು ಇಲ್ಲಿ ಮನೆ ಕಟ್ಟಿ ಕೂತಿದೆ. ಅದಕ್ಕೂ ತುಂಬಾ ಖುಷಿ ಆಯಿತು. ಸೊ ಅದು ಕೂಡ ಇಲ್ಲಿ ಬಂದು ಮನೆ ಕಟ್ಟಿದೆ. ಹಾಗೆಯೇ ಅದರೊಳಗಡೆ ಒಂದು ಮರಿ ಕೂಡ ಇದೆ ನೋಡಿ. ಒಂದು ಮರಿ ಹಾಕಿದೆ, ಇನ್ನೊಂದು ಮೊಟ್ಟೆ ಇನ್ನು ಮರಿ ಹಾಕಬೇಕಷ್ಟೇ, ಮೊಟ್ಟೆ ಇದೆ. ಜಾಸ್ತಿ ಹತ್ತಿರ ಹೋಗೋದು ಬೇಡ, ಯಾಕೆಂದರೆ ನಮ್ಮದು ಮೊಬೈಲದ್ದು ಅದರ ಐಸಿಗೆಲ್ಲ ಪ್ರಾಬ್ಲಮ್ ಆಗ್ತದೆ. ಸೊ ಸಣ್ಣ ಮರಿ ಅಲ್ವಾ, ಸೊ ಹಾಗಾಗಿ ಇಲ್ಲೇ ನಿಂತು ನೋಡುವ. ಅದರದ್ದು ಅಮ್ಮ ಎಲ್ಲ ಇದ್ದು, ಅದು ಹೊರಗಡೆ ಹೋಗಿದೆ ಅನಿಸುತ್ತೆ. ನೋಡಿ ಇದು ನಮ್ಮ ಮನೆ ಸೈಡಲ್ಲೆಲ್ಲ ಪೇರಲೆ ಮರ ಎಲ್ಲ ಇದೆ ನೋಡಿ, ತುಂಬಾ ಪೇರಲೆ ಆಗ್ತಾಯಿದೆ. ಇವಾಗ ನಾವು ಮನೆ ಕಡೆ ಈ ಥರ ಎಲ್ಲ ಇದರಲ್ಲಿ ತುಂಬಿಸಿ ನೀರೆಲ್ಲ ಇಡಬೇಕು, ಒಂದೊಂದು ಸಣ್ಣ ಸಣ್ಣ ಪಾತ್ರೆ. ಹಕ್ಕಿಗಳೆಲ್ಲ ಬರ್ತದೆ ಕುಡಿಲಿಕ್ಕೆ, ಅವಕ್ಕೂ ಕೂಡ ತುಂಬಾ ಬಾಯಾರಿಕೆ ಆಗಿರ್ತದೆಲ್ಲ. ಸೊ ನೀರಿಗಾಗಿ ಸಿಗಿರುವುದಿಲ್ಲ. ಅಂಥದಕ್ಕೆ ನಾವೆಲ್ಲ ಯಾವುದಾದ್ರೂ ಸಣ್ಣ ಸಣ್ಣ ಪಾತ್ರೆ ಟೆರೆಸ್ ಮೇಲೆ ಅಥವಾ ಈ ಥರ ಪ್ಲೇಸಲ್ಲೆಲ್ಲ ಇಟ್ಟರೆ ಅವು ಬಂದು ಸಂಜೆ ಹೊತ್ತಲ್ಲಿ ಎಲ್ಲ ಬಂದು ನೀರು ಕುಡಿತದೆ. ಸಂಜೆ ಹೊತ್ತಲ್ಲಿ ಬಂದು ನೋಡಬೇಕು, ಇಲ್ಲಿ ತುಂಬ ಚೆಂದ ಇರ್ತದೆ. ಹಕ್ಕಿಗಳದೆಲ್ಲ ಸ್ವರಗಳೆಲ್ಲ ಕೇಳಿದರೆ ಒಂಥರ ಡಿಫ್ರೆಂಟ್ ಪಕ್ಷಿಗಳೆಲ್ಲ ಬರ್ತದೆ ಇಲ್ಲಿ. ಅದರದ್ದು ಒಂಥರ ಡಿಫ್ರೆಂಟ್ ವಾಯ್ಸಸ್ ಎಲ್ಲ ತುಂಬ ಚೆನ್ನಾಗಿರ್ತದೆ ಕೇಳಲಿಕ್ಕೆ ಕೂಡ. ನೋಡಿ ಇದು ಪೇರಲೆ ಮರ ನಮ್ಮ ಮನೆಯದು. ತುಂಬ ಪೇರಲೆ ಹಣ್ಣಾಗಿದೆ, ಬಿದ್ದೆಲ್ಲ ವೇಸ್ಟ್ ಆಗಿದೆ. ಇವನ್ ನಾನು ಇರ್ತಿದ್ರೆ ನನಗೆ ತುಂಬಾ ಇಷ್ಟ ಪೇರಲೆ ಹಣ್ಣು, ನಾನು ತಿಂತಿದ್ದೆ. ಬಟ್ ಇಲ್ಲಿ ನಮ್ಮ ಮನೇಲಿ ಅತ್ತೆನೂ ತಿನ್ನಲ್ಲ, ಹಸ್ಬೆಂಡು ಕೂಡ ತಿನ್ನಲ್ಲ, ಸುಮ್ಮನೆ ಬಿದ್ದು ಹಾಳಾಗಿ ಹೋಗಿದೆ. ಅಂಗಡಿನಲ್ಲಿ ಎಷ್ಟು ಪೇರಲೆ ಹಣ್ಣಿಗೆ ರೇಟ್ ಇದೆ ಗೊತ್ತಾ. ಇಲ್ಲಿ ನೋಡಿದರೆ ಇವರು ಇಷ್ಟು ನೋಡಿ ವೇಸ್ಟ್ ಮಾಡಿ ಹಾಕಿದ್ದಾರೆ. ಒಂದು ಕೊಯ್ದು ಕೂಡ ಇರೋದಿಲ್ಲ. ಹಕ್ಕಿಗಳೆಲ್ಲ ಬಂದಿರ್ತದೆ, ಬಾವಲಿ ಅವೆಲ್ಲ ಬರ್ತದೆ. ಸಮ್ಟೈಮ್ಸ್ ಮಂಗನೂ ಬರುತ್ತೆ, ಮಂಗನು ತಿಂದು ಹೋಗ್ತದೆ. ಮಂಗ ಇದನ್ನು ತಿಂದರೆ ಮತ್ತೆ ತೆಂಗಿನ ಬುಡಕ್ಕೂ ಹೋಗಲ್ಲ, ಇಲ್ಲದಿದ್ದರೆ ಬರೀ ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಕೊಯ್ಯೋದು, ಬೊಂಡ ಕುಡಿಯೋದು, ಹಾಗೆ ಮಾಡಿ ಹೋಗ್ತಾ ಇತ್ತು. ಬಟ್ ಈಗ ಪೇರಲೆ ಹಣ್ಣು ಆದಮೇಲೆ ಬರೀ ಪೇರಲೆ ಹಣ್ಣು ಅಷ್ಟೇ ತಿಂತದೆ. 2 ಗಿಡ ಇದೆ ನೋಡಿ ಇಲ್ಲಿ ಪೇರಲೆ ಹಣ್ಣಿಂದು. 2 ಗಿಡದಲ್ಲಿ ಸಖತ್ ಹಣ್ಣಾಗಿದೆ. ಹಣ್ಣಾಗಿ ಕಾಯಾಗಿ ಎಲ್ಲ ನೆಲಕ್ಕೆ ಬೀಳ್ತಿದ್ರು. ನನಗೆ ತುಂಬಾ ಬೇಸರ ಆಯಿತು ನೋಡಿ, ನಾವೆಲ್ಲ ಇಲ್ಲಿ ಇರ್ತಿದ್ರೆ ತಿಂತಿದ್ವಲ್ಲ ಅಂತೇಳಿ. ನಮ್ಮ ಮನೇಲಿ ಎಲ್ಲರೂ ತಿಂತಾರೆ, ಬಟ್ ನನ್ನ ಹಸ್ಬೆಂಡಿಗೂ ಗಂಟ್ಲಲ್ಲಿ ಇಳಿಯಲ್ಲ, ಅತ್ತೆನೂ ತಿನ್ನಲ್ಲ. ಹಾಗೆ ಎಲ್ಲ ವೇಸ್ಟ್ ಮಾಡಿ ಹಾಕ್ತಾರೆ. ಪರವಾಗಿಲ್ಲ, ಪಕ್ಷಿಗಳಾದರೂ ಬಂದು ತಿಂದು ಹೋಗ್ತಾವೆಲ್ಲ, ಅದೊಂದು ಖುಷಿ ಅಂತ ಹೇಳಬೇಕು. ನೋಡಿ ಎಷ್ಟೆಲ್ಲ ಹಣ್ಣಾಗಿದೆ ನೋಡಿ, ತುಂಬ ಹಣ್ಣುಗಳಾಗಿದೆ. ಹಾಗೆಯೇ ಹತ್ರದಲ್ಲಿ ನಮ್ಮದು ಅಮಟೆಕಾಯಿ ಮರ ಇದೆ ನೋಡಿ. ಅಮಟೆಕಾಯಿ ಅಂತ ಹೇಳ್ತೇವೆ, ಬಟ್ ನನಗೆ ಗೊತ್ತಿಲ್ಲ ಕನ್ನಡದಲ್ಲಿ ಬೇರೆ ಯಾವುದಿದೆ ಅಂತೇಳಿ. ನಮ್ಮ ತುಳುವಲ್ಲಿ ಅಮಟೆಕಾಯಿ ಅಂತಲೇ ಹೇಳೋದು. ಇದೂ ಅಷ್ಟೇ, ಲಾಸ್ಟ್ ಮನೆ ಹೋಗ್ಲೋ ಟೈಮಲ್ಲಿ ತುಂಬ ಬಿಟ್ಟಿತ್ತು, ಸಣ್ಣ ಸಣ್ಣ ಕಾಯೆಲ್ಲಾಗಿತ್ತು. ಅದು ಉಪ್ಪಿನಕಾಯಿ ಎಲ್ಲ ಮಾಡಲಿಕ್ಕೆ ಆವಾಗ ಒಳ್ಳೇದಿದ್ದಿತ್ತು, ಬಟ್ ಇವಾಗೆಲ್ಲ ಬೆಳೆದಿದೆ ಅದು. ಇದಕ್ಕೂ ಕೂಡ ಅಷ್ಟೇ, ಅಮಟೆಕಾಯಿಗೆ ಮಾರ್ಕೆಟಲ್ಲಿ ತುಂಬಾ ಹಣ ಇದೆ ಕೆಜಿಗೆ. ಇವಾಗ ನೋಡಿ ಹೂವಾಗಿದೆ ಅಮಟೆಕಾಯಿ ಮರದಲ್ಲಿ. ಒಂದ್ಸಲಿದೆಲ್ಲ ಆಗಿ ಹೋಯಿತು, ಇವಾಗ ವಾಪಸ್ ಅದರಲ್ಲಿ ಹೂವಾಗಿದೆ ಸಣ್ಣ ಸಣ್ಣದು ನೋಡಿ. ಹಾಗೆಯೇ ಇನ್ನೊಂದು ಕೂಡ ನಮ್ಮದಿದೆ ಪೇರಲೆ ಹಣ್ಣು ನೋಡಿ. ಪೇರಲೆ ಹಣ್ಣು ಎಲ್ಲ ಕಡೆ ಪೇರಲೆ ಹಣ್ಣೇ ತೋರ್ತಾ ಇದೆಯಪ್ಪ, ಫುಲ್ ಪೇರಲೆ ಹಣ್ಣಾಗಿದೆ. ಇದೇ ನಮ್ಮನೆ ಕಡೆ ಇರ್ತಿದ್ರೆ ಇದಿಷ್ಟೊತ್ತಿಗೆ ಎಲ್ಲ ಖಾಲಿ ಆಗ್ತಿತ್ತು, ಮಕ್ಕಳೆಲ್ಲ ತಿಂತಾಯಿದ್ರು. ಇಲ್ಲಿನ ಅಷ್ಟು ಮಕ್ಕಳು ಕೂಡ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ. ಸೊ ಮನೆ ಹತ್ತಿರ ಯಾರು ಬರೋದು ಇಲ್ಲ. ಹಾಗೆ ಆಚೆ ಅಂದರೆ ಒಂದು ಜಾಗದಲ್ಲಿ ಒಂದು ಮನೆ ಇದ್ದರೆ ಮತ್ತೊಂದು ಇನ್ನೊಂದು ತುಂಬ ದೂರದಲ್ಲಿ ಇರ್ತದೆ. ಸೊ ಹಾಗಾಗಿ ಯಾರು ಕೂಡ ಅಷ್ಟಾಗಿ ಬರೋದಿಲ್ಲ. ಇದು ನೋಡಿ ನಮ್ಮ ಮನೆ ಸೈಡ್ ಗಾಡಿ ಎದುರುಗಡೆದು ಜಾಗ ಹಾಗೇ ಇದೆ. ಅದರಲ್ಲಿ ಇನ್ನೂ ನಾವು ತೆಂಗಿನ ಕಂಗೆಲ್ಲ ಹಾಕಬೇಕಂತ ಅಂದ್ಕೊಂಡಿದ್ದೇವೆ. ಈಗ ಜಸ್ಟ್ ಮನೆ ಆಗಿದ್ದಷ್ಟೇ ಅಲ್ವಾ, ಇನ್ನು ಮಳೆಗಾಲದಲ್ಲಿ ನೋಡಬೇಕು ಸಸಿ ಹಾಕಲಿಕ್ಕೆ. ತೆಂಗಿನದು ಅಡಿಕೆ ಮತ್ತು ತೆಂಗಿನ ಸಸಿ ಹಾಕಿದರೆ ಒಳ್ಳೇದಲ್ವಾ ಅಂತೇಳಿ. ಸೊ ಇದು ಇನ್ನೊಂದು ಆಚೆ ಕಡೆ ಹೋಗಲಿಕ್ಕೆ ಜಾಗ ಇದೆ, ಮಾವನ ಮನೆಯದು ನೋಡಿ. ಇದು ನಮ್ಮ ಮನೆ ಹಳೆ ಮನೆಯದು ಎದುರುಗಡೆ ಗುಲಾಬಿ ಗಿಡ ಇದೆ ನೋಡಿ. ಇವರು ಗುಲಾಬಿ ಗಿಡಕ್ಕೆಲ್ಲ ಕಸಿ ಕಟ್ಟಿಟ್ಟಿದ್ದಾರೆ, ಅಂದರೆ ಒಳ್ಳೇದಾಗ್ತದೆ ಅಂತ ಹೇಳಿ ನೆಡಲಿಕ್ಕೆ. ನೆಕ್ಸ್ಟ್ ಇನ್ನು ಮಳೆಗಾಲ ಬರಬೇಕಾದ್ರೆ ಕಟ್ ಮಾಡಿ ನೆಡ್ಬೋದಲ್ಲ, ಅದಕ್ಕೆಲ್ಲ ಫುಲ್ ಕಸಿ ಕಟ್ಟಿಟ್ಟಿದ್ದಾರೆ.
ಮತ್ತು ಇಲ್ಲಿ ಫುಲ್ ತುಳಸಿ ಗಿಡ ಇದೆ ನೋಡಿ ಮನೆ ಸುತ್ತಲೂ. ಇವಾಗೆಲ್ಲ ಒಣಗಿದೆ, ಬಿಸಿಲಲ್ಲ, ತುಂಬ ಬಿಸಿಲಿದೆ ನೋಡಿ. ಸೊ ಹಾಗಾಗಿ ಎಲ್ಲ ಒಣಗಿ ಹೋಗಿದೆ. ಅದೇ ಮಳೆಗಾಲ ಟೈಮಲ್ಲಿ ಫುಲ್ ಚಿಗುರ್ತದೆ, ನೋಡಲಿಕ್ಕೆ ತುಂಬಾ ಸಖತ್ತಾಗಿ ಕಾಣ್ತದೆ, ತುಂಬ ಚಂದ ಅನಿಸಿತ್ತು. ಮನೆ ಸುತ್ತಲೂ ತುಳಸಿ ಇದ್ದರೆ ಒಳ್ಳೆಯದು. ನೆಕ್ಸ್ಟ್ ನಾ ಮಳೆ ಬಂದಾಗ ಇಲ್ಲಿದ್ದು ವೀಡಿಯೋಸ್ ಎಲ್ಲ ಹಾಕ್ತೆ ನೋಡಿ, ಆ ಟೈಮಲ್ಲಿ ತುಂಬ ಚಂದ ಕಾಣ್ತದೆ. ಮನೆ ಎದುರುಗಡೆ ಎಲ್ಲ ಸೈಡಲ್ಲೆಲ್ಲ ತುಳಸಿ ಇದ್ರೆ ಒಳ್ಳೆಯದು. ಇವನ್ ನುಸಿ ಕೂಡ ಬರುವುದಿಲ್ಲ, ಸೊಳ್ಳೆಗಳೆಲ್ಲ ಸ್ವಲ್ಪ ಕಡಿಮೆ ಇರ್ತದೆ ಅದರದ್ದು. ಇದು ನಮ್ಮದು ಹಳೆ ಮನೆಯದ್ದು ತುಳಸಿ ಕಟ್ಟೆ. ಇದು ತೆಗಿಲಿಕ್ಕಂತೂ ಇಷ್ಟನೇ ಇಲ್ಲ, ಅಷ್ಟು ಚಂದ ಇದೆ, ಹಳೇದಾದ್ರೂ ಸಹ ತುಂಬ ಚಂದ ಉಂಟು. ಹಾಗೆ ತೆಗೀಲಿಲ್ಲ ನಾವು ಇಷ್ಟರ ತನಕ ಕೂಡ. ಇದು ಗರಿಕೆ ಹುಲ್ಲು ಕೂಡ ಇದೆ ನೋಡಿ, ಇದು ಫುಲ್ ಗರಿಕೆ ಹುಲ್ಲು. ಇದು ಯಾವಾಗಲೂ ಇದೇ ಥರ ಇರ್ತದೆ ಗ್ರೀನರಿಯಾಗಿ, ಒಂದ್ಸಲಿನೂ ಅದು ಬಾಡಿಲ್ಲ, ಇದೇ ಥರ ಇರ್ತದೆ. ಅಂದರೆ ನಾವು ತುಳಸಿಗೆ ನೀರು ಹಾಕ್ತಾ ಇರ್ತೇವಲ್ಲ, ಸೊ ಹಾಗಾಗಿ ನೋಡಿ. ಅದರ ಪಕ್ಕ ನಿಂಬೆ ಹಣ್ಣಿನ ಗಿಡ ಕೂಡ ಇದೆ ನೋಡಿ. ಇದ್ರಲ್ಲಿ ನಿಂಬೆ ಹಣ್ಣು ಕೂಡ ಆಗಿದೆ, ಇವಾಗ ಇಲ್ಲ ಇದರಲ್ಲಿ, ಬಟ್ ನಿಂಬೆ ಹಣ್ಣು ಆಗಿದೆ ಅದರಲ್ಲಿ. ಸೊ ಗರಿಕೆ ಹುಲ್ಲು ನೋಡಿ ತುಂಬ ಸಖತ್ತಾಗಿದೆ. ಪೂಜೆಗೆಲ್ಲ ನಮಗೆ ಅಂಗಡಿಯಿಂದ ತರಬೇಕಂತ ಇಲ್ಲ, ನಮ್ಮ ಮನೆಯಿಂದಲೇ ತಗೊಂಡು ಯೂಸ್ ಮಾಡ್ಕೊಳ್ತೇವೆ. ಮನೆ ಸುತ್ತಲೂ ಇದು ತುಳಸಿ ಗಿಡನೇ ಇದೆ ಫುಲ್ಲು. ಅದು ಮಳೆ ಟೈಮಲ್ಲಿ ಅಂತೂ ಸಖತ್ತಾಗಿ ಕಾಣ್ತದೆ ತುಂಬ. ಮತ್ತು ದಾಸವಾಳ ಗಿಡ ಕೂಡ ಇದೆ. ಇವಾಗ ನಮ್ಮ ಹೊಸ ಮನೆ ಹತ್ರ ಇಲ್ಲ, ಇನ್ನು ನೋಡಬೇಕು. ಮಳೆ ಬರಬೇಕಾದ್ರೆ ಎಲ್ಲ ಕಟ್ ಮಾಡಿ ಎದುರುಗಡೆ ನೀಟಾಗಿ ನೆಡಬೇಕು. ಈಗ ಈಚೆ ಕಡೆಯಲ್ಲಿ ಯಾವುದು ಕೂಡ ಪ್ಲಾನ್ ಮಾಡಲಿಲ್ಲ. ಸೊ ಇನ್ನು ಮಳೆ ಟೈಮಲ್ಲಿ ನೋಡಬೇಕು. ಇದು ನೋಡಿ ನಮ್ಮ ಮನೆ ಹಿಂದ್ಗಡೆ ಇದು. ಸೊ ಈಚೆ ಸೈಡಲ್ಲಿ ಹೋಗುವ. ಹಿಂದುಗಡೆ ಕೂಡ ಅಷ್ಟೇ ತುಳಸಿ ಗಿಡ ಎಲ್ಲ ಇದೆ. ಇದು ನಮ್ಮದು ಶೆಡ್, ಇದರಲ್ಲೆಲ್ಲ ಹಳೆ ಸಾಮಗ್ರಿ ಎಲ್ಲ ಮುಂಚೆ ಯೂಸ್ ಮಾಡಿದೆಲ್ಲ ಇಟ್ಟಿದ್ದೇವೆ. ಅಂದರೆ ತುಂಬಾ ಥಿಂಗ್ಸ್ ಇದೆ, ವೇಸ್ಟ್ ಅಂತಲ್ಲ, ಅದು ಯೂಸ್ಫುಲ್ ಆಗಿರುವಂಥದ್ದೇ ಎಲ್ಲ ಶೆಡ್ ಮೇಲೆ ಇಟ್ಟಿದ್ದೇವೆ. ಇಲ್ಲಿ ಕೂಡ ನೋಡಿ ತುಳಸಿ ಗಿಡ ಇದೆ ಫುಲ್, ಸುತ್ತಮುತ್ತಲು ಫುಲ್ ತುಳಸಿ ಗಿಡ ಇದೆ. ಹಾಗೆಯೇ ಬಾಳೆ ಗಿಡ ಕೂಡ ಇದೆ ನೋಡಿ, ಬಾಳೆಗೊನೆ ಹಾಕಿದೆ. ತುಂಬ ಬಿಸಿಲಿದೆ ಅಲ್ಲ, ಕಾಣ್ತಾ ಇಲ್ಲ ನೋಡಿ ಬಾಳೆಗೊನೆ ನೋಡಿ, ಬಾಳೆಗೊನೆ ಕಾಣ್ತಾ ಉಂಟಲ್ಲ, ಇದು ಕರಿಬಾಳೆ ಹಣ್ಣು. ಸೊ ಅದರದ್ದು. ಹಾಗೆಯೇ ನಮ್ಮದು ಕೋಳಿ ಗೂಡಿದೆ ನೋಡಿ, ಇಲ್ಲಿ ಕೋಳಿ ಕೂಡ ಕೂತಿದೆ ಇಲ್ಲಿ ಮರಿ ಹಾಕಲಿಕ್ಕೆ, ಮೊಟ್ಟೆ ಇಡಲಿಕ್ಕೆ, ಮರಿಗೆ ಕಾವು ಕೊಡಲಿಕ್ಕೆ ಕೂಡ ಕೂತಿದೆ ಅಲ್ಲೇ. ಸೊ ಇದು ನಮ್ಮ ಜಿಮ್ಮಿದು ಗೂಡು, ಓಲ್ಡ್ ಜಿಮ್ಮಿ. ಇದರಲ್ಲಿ ಕೂತ್ಕೊಳ್ಳೋದೇ ಇಲ್ಲ. ಒಂದು ದಿನ ಅದು ಚಿರತೆ ಬಂದಿತ್ತು, ಅದರ ಮೇಲೆ ಹೆದರಿ ಅದು ಗೂಡಿಗೆ ಹೋಗ್ತಾ ಇಲ್ಲ. ಇವಾಗ ಹೊರಗಡೆನೇ ಮಲಗ್ತದೆ ಸಿಟ್ಔಟಲ್ಲಿ ನೋಡಿ. ಇದು ಹಿಂದ್ಗಡೆ ಇರೋದೆಲ್ಲ. ಇಲ್ಲಿ ಒಂದು ನುಗ್ಗೆ ಗಿಡ ಉಂಟು ನೋಡಿ, ನುಗ್ಗೆ ಆಗ್ತದೆ ಇದರಲ್ಲಿ. ತುಂಬ ನುಗ್ಗೆ ಆಯಿತು. ಇವರು ಅತ್ತೆ ಮತ್ತು ಮಗ ಇಬ್ಬರು ಕೂಡ ನುಗ್ಗೆ ಪದಾರ್ಥ ಮಾಡಿ ತಿಂದ್ಕೊಂಡಿದ್ದಾರೆ. ಹಾಗೆ ಹಿಂದುಗಡೆ ಹೋದರೆ ತುಂಬ ಗೇರು ಮರ ಎಲ್ಲ ಇದೆ. ನುಗ್ಗೆ ನೋಡಿ, ನುಗ್ಗೆಯಲ್ಲಿ ಕಾಣ್ತಾ ಉಂಟಲ್ಲ, ಚೆನ್ನಾಗಿರ್ತದೆ ನುಗ್ಗೆ. ಬೆಳೆದಿಲ್ಲ ಇನ್ನೂ ಕೂಡ, ಎಳ್ತಾಗಿದೆ. ನೋಡಿ ಇದರ ಪಕ್ಕನೇ ಕಹಿಬೇವಿನದ್ದು ಗಿಡ ಇದೆ ನೋಡಿ. ಕಹಿಬೇವು ತುಂಬ ಒಳ್ಳೆಯದು. ಈಗ ಮೈ ಕೈಯಲ್ಲಿ ಕಜ್ಜಿ ಎಲ್ಲ ಆಗಿದ್ದರೆ ಸ್ನಾನಕ್ಕೆ ಸ್ವಲ್ಪ ಬಿಸಿನೀರಿಗೆ ಇದನ್ನು ಹಾಕ್ಕೊಂಡು ಸ್ನಾನ ಮಾಡ್ಬೋದು, ತುಂಬಾ ಒಳ್ಳೆ ಆಗ್ತದೆ ಕಜ್ಜಿಗೆಲ್ಲ. ಬಿಸಿಲಿಗೆಲ್ಲ ಕಹಿಬೇವು ಬಿಸಿನೀರಿಗೆ ಹಾಕಿ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು ಅನ್ನಿಸ್ತದೆ, ಬೆವಸಲೆಲ್ಲ ಬಿದ್ದರೆ. ಹಾಗೆ ಕಹಿಬೇವು ಅಂದರೆ ನೀವು ಗೊತ್ತುಂಟಲ್ಲ ಎಲ್ಲರಿಗೆ ಸಹ. ಇದು ನೋಡಿ, ಇದು ಮನೆ ಹಿಂದ್ಗಡೆ ಗೇರು ಮರ ಎಲ್ಲ ಇದೆ ನೋಡಿ. ಇಲ್ಲಿ ಗೇರು ಇನ್ನು ಸ್ವಲ್ಪ ಸ್ವಲ್ಪ ಹೂ ಬಿಡಲಿಕ್ಕೆ ಸ್ಟಾರ್ಟ್ ಆಗಿದೆ ಅಷ್ಟೇ. ಇದು ನೋಡಿ ಶೇಡ್ ಕಾಣ್ತಾ ಇದೆ ಅಲ್ವಾ ನಮ್ಮನೆ ಹಿಂದ್ಗಡೆ. ತುಂಬ ಬಿಸಿಲು ಹೊಡೆಯುತ್ತೆ ಹಿಂದ್ಗಡೆ. ಶೆಟ್ಟಿ ಒಳಗೆ ಹೋಗೋಣ ನೋಡಿ. ಎಲ್ಲ ಡಂಪ್ ಮಾಡಿಟ್ಟಿದ್ದೇವೆ, ತುಂಬ ಡ್ರಮ್ಸ್ ಎಲ್ಲ ಇದೆ ನೋಡಿ, ಸಣ್ಣ ಸಣ್ಣದು. ಉದ್ದಲ್ಲಿ ಹಾರೆ, ಪಿಕ್ಕಸಿ ಎಲ್ಲ ಉಂಟು. ಹಾಗೆಯೇ ದೊಡ್ಡ ದೊಡ್ಡ ಪಾತ್ರೆ ಇದೆ ನೋಡಿ ಇಲ್ಲಿ. ಹಾಗೆಯೇ ಹುಲ್ ತೆಗೆಯುವ ಮಷಿನ್ ಕೂಡ ಇದೆ. ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಲ್ವಾ? ಹಾಗೆಯೇ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಬಾಯ್.